ಆಮೇಲೆ ಈ ಬಹಳ ಇಂಟ್ರೆಸ್ಟಿಂಗ್ ಬ್ಯಾಟಲ್ಗಳಿದೆ ರೀ. ರೋಹಿತ್ ಶರ್ಮಾ ಏನಾರು ಆಡಿದ್ರು ಅಂದ್ರೆ ಪ್ಯಾಟ್ ಕಮಿನ್ಸ್ ವಿರುದ್ಧ 5 ಬಾರಿ ಔಟ್ ಆಗ್ಬಿಟ್ಟವ್ರೆ T20s ಅಲ್ಲಿ. ಅದಕ್ಕೋಸ್ಕರ ಆ ಕಾಳಗ ಚೆನ್ನಾಗಿದೆ. ಆಮೇಲೆ ಪ್ಯಾಟ್ ಕಮಿನ್ಸ್ ನಂಬರ್ ಚೆನ್ನಾಗಿದೆ ಅಗೇನ್ಸ್ಟ್ ಸೂರ್ಯಕುಮಾರ್ ಯಾದವ್, 3 ಬಾರಿ ಔಟ್ ಮಾಡಿರೋದು. ಈ ಕಡೆ ಅಭಿಷೇಕ್ ಶರ್ಮಾ ವರ್ಸಸ್ ಜಸ್ಪ್ರೀತ್ ಬುಮ್ರಾ, ಇದಂಗಿರುತ್ತೆ ಕಾಳಗ. ಅಭಿಷೇಕ್ ಶರ್ಮಾದು ಅಂತ ಎಕ್ಸಲೆಂಟ್ ರೆಕಾರ್ಡ್ ಇಲ್ಲ ಅಗೇನ್ಸ್ಟ್ ಬುಮ್ರಾ. 74 ಸ್ಟ್ರೈಕ್ ರೇಟ್ ಇದೆ, 2 ಬಾರಿ ಔಟ್ ಆಗಿದ್ದಾರೆ ಐ ಥಿಂಕ್ 5 ಇನ್ನಿಂಗ್ಸ್ ಅಲ್ಲಿ. ಹಾರ್ದಿಕ್ ಪಾಂಡ್ಯ ವಿರುದ್ಧ ಕೂಡ ಸ್ಟ್ರೈಕ್ ರೇಟ್ 90, 2 ಬಾರಿ ಔಟ್ ಆಗಿದ್ದಾರೆ. ಸೊ ಈ ಮ್ಯಾಚಪ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮಿಡ್ಲ್ ಓವರ್ಸ್ ಅಂತ ಮಾತಾಡಿದಾಗ ಎನ್ರಿಚ್ ಕ್ಲಾಸನ್ ವರ್ಸಸ್ ಅಲ್ಲಾ ಗಜನ್ಫರ್, ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚಪ್. ಯಾಕಂದರೆ ಆಮೇಲೆ ಇಶಾನ್ ಕಿಶನ್ ಹಾಕೊಂಡ್ಬಿಡೋಣ ಈ ಪಟ್ಟಿಲಿ. ಈ ಸೀಸನ್ ಅಂದರೆ 2026 ಅಲ್ಲಿ ಇಶಾನ್ ಕಿಶನ್ ಆಗಲಿ ಎನ್ರಿಚ್ ಕ್ಲಾಸನ್ ಆಗಲಿ ಸ್ಪಿನ್ನರ್ಗೆ ಒಂದು ಸತಿನೂ ಔಟ್ ಆಗಿಲ್ಲ. ಅಲ್ಲಾ ಗಜನ್ಫರ್ ಮುಂಬೈ ಪರವಾಗಿ ಬೈ ಫಾರ್ ದ ಬೆಸ್ಟ್ ಸ್ಪಿನ್ನರ್ ಆಗಿರೋದು ಅಥವಾ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ ಆಗಿರೋದು. ಸೊ ಈ ಕಾಳಗನು ಸಕ್ಕತ್ತಾಗಿರೋದು. ಡೆತ್ ಅಂತ ಬಂದಾಗ ನಿತೀಶ್ ಕುಮಾರ್ ರೆಡ್ಡಿ, ಕ್ಲಾಸನ್ ಇವರೆಲ್ಲ ಸಿಕ್ಕಾಪಡೆ. ಅನಿಕೇತ್ ವರ್ಮನು ತುಂಬ ಚೆನ್ನಾಗಿ ಆಡ್ತಾರೆ ಫಾರ್ ದಟ್ ಮ್ಯಾಟರ್. ಇವರು ವರ್ಸಸ್ ನೋಡಿ ಡೆತ್ತೇ ಸಿಕ್ಕಾಪಡೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ 2 ಪವರ್ ಪ್ಲೇಲಿ MI ಅವರು ಎಡುತ್ತಾ ಇರೋದು. ಬೌಲಿಂಗ್ ಅಂತ ಬಂದಾಗ ಅತ್ಯಂತ ದುಬಾರಿ ಆಗಿರೋದು ವಿಕೆಟ್ನ ತೆಗೆದಿಲ್ಲ. ಬುಮ್ರಾ ವಿಕೆಟ್ ತೆಗೆದೇ ಇರೋದು ದೊಡ್ಡ ಆಘಾತ ಆಗಿದೆ. ಬ್ಯಾಟಿಂಗ್ ಅಂತ ಬಂದಾಗ ಒನ್ ಆಫ್ ದಿ ಲೋಯೆಸ್ಟ್ ಸ್ಟ್ರೈಕ್ ರೇಟ್ ಇರೋದು ಯಾವ ಟೀಮು ಅಂದರೆ ಅದು ಮುಂಬೈ. ಬಿಕಾಸ್ ಅಪ್ ಫ್ರಂಟೇ ವಿಕೆಟ್ಗಳನ್ನ ಕಳ್ಕೊತಾರೆ. ಒಂದೇ ಒಂದು ಮ್ಯಾಚಲ್ಲಿ ರೋಹಿತ್ ಶರ್ಮಾ, ರ್ಯಾನ್ ರಿಕಲ್ಟನ್ ಒಟ್ಟಿಗೆ ಆಡಿ 146 ಹೊಡೆದಾಗ ಸಖತ್ ಸ್ಟ್ರೈಕ್ ರೇಟಲ್ಲಿ ರನ್ಸ್ಗಳು ಬಂತು. ಅಥವಾ ಕ್ವಿಂಟನ್ ಡಿಕಾಕ್ 100 ಮಾಡಿದಾಗ ಟು ಎಕ್ಸ್ಟೆಂಡ್ ಬಂತು. ಅದು ಬಿಟ್ಟರೆ ಇನ್ನೆಲ್ಲ ಮ್ಯಾಚು ಸ್ಟ್ರಗಲ್ ಮಾಡಿದೆ ಮುಂಬೈ ಇಂಡಿಯನ್ಸ್ ಅವರು. ಸೊ ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಆಡಬೇಕು, ಹೋಪ್ ಮಾಡಬೇಕು. ಈ IPL ಇನ್ನೂ ಸ್ಟ್ರಾಂಗ್ ಆಗಿರಬೇಕು, ಬೆಟರಾಗಿ ಕಾಣಬೇಕು ಮುಂದೆ ಹೋಗ್ತಾ ಅಂತ ಹೇಳಿದ್ರೆ ಮುಂಬೈ ಗೆಲ್ಲೋದು ಭಾಳ ಇಂಪಾರ್ಟೆಂಟ್. ಬಟ್ ಅಡ್ವಾಂಟೇಜ್ನ ತೊಗೊಂಬರೋದು ಯಾರು ಈ ಪಂದ್ಯದಲ್ಲಿ ಅಂದರೆ ಅದು ಸನ್ ರೈಸರ್ಸ್ ಹೈದರಾಬಾದ್.